ಸೊ ಮತ್ತೊಂದು ರಿವ್ಯೂಗೆ ಸ್ವಾಗತ. ಇವತ್ತಿನ ರಿವ್ಯೂ ಗುರುವಾಯೂರ್ ಅಂಬಲ ನಡೆಯಲ್. ಕರೆಕ್ಟ್ ಸರ್. ಒಂದು ಮಲಯಾಳಂ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಪ್ರತಿ ವಾರ ಒಂದೊಂದು ಸಿನಿಮಾ ಬರ್ತಾ ಇದೆ. ಬಟ್ ಆದ್ರೂ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಎಕ್ಸೈಟಿಂಗ್ ಓನ್ಲಿ. ಬಟ್ ಆದ್ರೆ ಈ ಸಿನಿಮಾ ಒಂಥರ ಡಿಫ್ರೆಂಟ್ ಸಿನಿಮಾ, ಒಂದು ಡಿಫ್ರೆಂಟ್ ಕಾಂಬಿನೇಷನ್. ಬಾಸಿಲ್ ಜೋಸೆಫ್ ವಿತ್ ಪೃಥ್ವಿರಾಜ್ ಸುಕುಮಾರನ್. ಲಿಟ್ರಲಿ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ವಿಚಿತ್ರವಾಗೈತೆ, ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗುವಂತ ಒಂದು ಸ್ವಲ್ಪ ಮೈಂಡ್ ಟ್ರಿಕ್ಕಿ ಅಂತಾನು ಹೇಳ್ಬೋದು. ಮದುವೆ ಗಂಡು, ಒಂದು ವೆಡ್ಡಿಂಗ್ ಡ್ರಾಮಾ, ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಸ್ವಲ್ಪ ಕಾಮಿಡಿ ಮಿಕ್ಸ್ಚರ್ ಇರೋಂಥ ಸಿನಿಮಾ. ಬಟ್ ಆದ್ರೂ ಎಕ್ಸ್ ಲವರ್ಸ್ ಮದುವೆ ನಿಮ್ಗೊಂದು ಫೀಲ್ ಕೊಡುತ್ತೆ. ಮದುವೆ ಗಂಡು ಎಕ್ಸ್ ಗರ್ಲ್ ಫ್ರೆಂಡ್ ಏನಿದೆ, ಆ ಎಕ್ಸ್ ಗರ್ಲ್ ಫ್ರೆಂಡಿನ ಗಂಡನ ತಂಗಿನ ಇವನ್ ಮದುವೆ ಆಯ್ತಿರೋದು. ಮೀನ್ಸ್ ಅ ಫಿಲಮ್ ಆಫ್ ಬ್ರದರ್ ಇನ್ ಲಾಸ್. ಸರಿನಾ? ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವಂತ ಸಿನಿಮಾ ಸ್ವಲ್ಪ ಟ್ರಿಕ್ಕಿ ಅನ್ಸ್ಬೋದು, ಬಟ್ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಸಿಗುತ್ತೆ. ಬಟ್ ಆದ್ರೂ ಒಂಥರ ಚೆನ್ನಾಗಿ ತಗೊಂಡೋಗಿದ್ದಾರೆ. ದುಬೈಲಿ ಸ್ಟಾರ್ಟಿಂಗ್ ಇಂಟ್ರೋ. ಸೊ ದುಬೈಯಿಂದ ಮದ್ವೆಗೋಸ್ಕರ ಕೇರಳಕ್ಕೆ ಬರೋ ಅಂತ ಸಿಚುವೇಶನ್. ಇಂಟ್ರೋ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದರಲ್ಲೂ ಈ ಮದ್ವೆ ಪ್ರಿಪರೇಷನ್ಸ್ ಅಲ್ಲಿ ಯಾವ ತರ ಫೇಸ್ ಮಾಡ್ಬೇಕಾಗತ್ತೆ, ಫ್ಯಾಮಿಲಿ ಡ್ರಾಮಾ ಅಂದ್ಮೇಲೆ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಮತ್ತೆ ಎಕ್ಸ್ ಲವರ್ಸ್ ರಿಲೇಶನ್ಶಿಪ್ ಬಾಂಡಿಂಗು ಅದ್ರದ್ದು ಒಂದು ಸ್ವಲ್ಪ ಹೈಲೈಟ್ ಮಾಡಿರೋದ್ರಿಂದ ನಿಮ್ಗೊಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತ ನಾನು ಅನ್ಕೊಂತೀನಿ. ಆಕ್ಚುಲಿ ಫಸ್ಟ್ ಹಾಫ್ ಅಲ್ಲಿ ಒಂದೇನಂದ್ರೆ, ಈ ಆಕ್ಚುಲಿ ಮೂವಿ ಫುಲ್ ಕಂಪ್ಲೀಟ್ಲಿ ಬೇಸ್ಡ್ ಯಾವ್ದ್ರ ಬೈಯಲ್ಲಿ ಆಗಿರೋದು ಅಂದ್ರೆ, ಯಾವಾಗ ಎಕ್ಸ್ ಗರ್ಲ್ ಫ್ರೆಂಡ್ ಅವರ ಗಂಡನ್ ತಂಗಿನೇ ಮದ್ವೆ ಆಯ್ತಿದ್ದೀನಿ ಅಂತ ಮದ್ವೆ ಗಂಡು ಗೊತ್ತಾಗುತ್ತೆ, ಆವಾಗ ಮತ್ತೆ ಮದ್ವೆನ ಮುರಿಬೇಕು ಅನ್ನೋ ಒಂದು ಡಿಸಿಷನ್ಸ್ ತಗೊಂಡಾಗ ಯಾವ್ಯಾವ ತರ ಪ್ಲಾನ್ ಮಾಡ್ಬೋದು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡಿ ಇಂಟರ್ವಲ್ ಅಲ್ಲಿ ಒಂದು ಮಾಸಿವ್ ಶಾಕ್ ಕೊಟ್ಟು ಇಂಟರ್ವಲ್ ನ ಕೊಟ್ಟಿರ್ತಾರೆ. ಫಸ್ಟ್ ಹಾಫ್ ಅಲ್ಲಿ ಇಷ್ಟೇ ಸಿಂಪಲ್, ಬಟ್ ಒಳ್ಳೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ತಗೊಂಡೋಗಿದ್ರೆ, ಎಂಗೇಜಿಂಗ್ ಆಗಿ ತಗೊಂಡೋಗಿದ್ದಾರೆ. ಬಟ್ ಆ ಒಂದು ಪ್ಲಾನಿಂಗ್ ಯಾವ ತರ ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದೇ ಒಂದು ಸಿನಿಮಾ. ಸೊ ನನ್ಗೆ ಆಕ್ಚುಲಿ ಈ ಸಿನಿಮಾ ಒನ್ ಟೈಮ್ ವಾಚಬಲ್, ನೋಡ್ಲೇಬೇಕು ಅಂತ ಕೇಳಿದ್ರೆ ಅದು ನಿಮ್ಮ ಇಷ್ಟ. ಏನಕ್ಕೆ ಅಂತಂದ್ರೆ ಲೈಟ್ ಆಗಿ ಬೋರ್ ಆಯ್ತು, ಕಂಪ್ಲೀಟ್ ಆಗಿ ಏನೋ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು ಅಂತ ಹೇಳಕ್ಕಾಗಲ್ಲ. ಲೈಟ್ ಆಗಿ ನನಗೂ ಬೋರ್ ಆಯ್ತು, ಬಿಕಾಸ್ ಇದು ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ವೆಡ್ಡಿಂಗ್ ಡ್ರಾಮಾ, ಒಂದು ರಾಮಿಡಿ ಅಂತಾನು ಹೇಳ್ಬೋದು, ಒಂದು ಕಾಮಿಡಿ ವಿತ್ ರೊಮ್ಯಾನ್ಸ್. ಸೊ ಬಟ್ ಆದ್ರೂ ನನಗೇನ್ ಅನ್ಸ್ತು, ಒನ್ ಟೈಮ್ ವಾಚಬಲ್ ಅಂತ ಅನ್ಸ್ತು. ಬಿಕಾಸ್ ಪೃಥ್ವಿರಾಜ್ ಸುಕುಮಾರನ್ ಅವ್ರು ಇರೋದ್ರಿಂದ ಹೋದೆ. ಮತ್ತೆ ಕೆಲವೊಂದು ಎಕ್ಸೈಟಿಂಗ್, ಒಂದು ಸಸ್ಪೆನ್ಸ್ ಕೂಡ ಇದೆ, ಥ್ರಿಲ್ ಕೂಡ ಕೊಡುತ್ತೆ. ಮತ್ತೆ ಸರ್ಪ್ರೈಸ್ ಆದಂತ ಕೆಲವು ಕೇಮಿಯೋಸ್ ಇದೆ, ಒಂದಲ್ಲ 2, 3 ಅಂತಾನು ಅನ್ಕೋಬಹುದು. ಸೊ ಅದೊಂದು ಸ್ವಲ್ಪ ಸರ್ಪ್ರೈಸ್ ಕೊಡುತ್ತೆ ಸೆಕೆಂಡ್ ಹಾಫ್ ಅಲ್ಲಿ. ಬಟ್ ಆದ್ರೂ ಈ ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಕೊಟ್ಟು, ಒಂದು ಲಿಂಕ್ ಕೊಟ್ಟು, ಪ್ರತಿಯೊಂದಕ್ಕೂ ಒಂದು ಕನ್ಕ್ಲೂಷನ್ ತಗೊಬಂದು ನಿಲ್ಸ್ತಾರೆ. ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ಆ ತರ ಒಂದು ವೇಳೆ ಕ್ಲೈಮ್ಯಾಕ್ಸ್ ಬಂದು ನಿಲ್ಸ್ತಾರೆ. ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಬಟ್ ಮೂವಿ ಅಂತ ಹೇಳಿದ್ರೆ ಇಷ್ಟೇನೆ, ಒಂದು 7/10 ಕೊಡ್ತೀನಿ ನಾನು. ಏನಕ್ಕಂದ್ರೆ ಇನ್ನೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮತ್ತೆ ಕಾಮಿಡಿನ ಆಡ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬಂದಿರೋದು ಸಿನಿಮಾ. ಬಟ್ ಪೃಥ್ವಿರಾಜ್ ಅವರು ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಆಡಿಯನ್ಸಸ್ ನ ಎಂಗೇಜ್ ಮಾಡಕ್ಕೆ ಉಳಿಸಿದ್ದಾರೆ. ನನಗೆ ಪೃಥ್ವಿರಾಜ್ ಸುಕುಮಾರನ್ ಅವ್ರ ಮೇಲೆ ಒಂದು ಹೇಳ್ಬೇಕು. ಆಕ್ಚುಲಿ ಈ ಸಿನಿಮಾ ನೋಡಿದ್ಮೇಲೆ ಲಿಟ್ರಲಿ ಪೃಥ್ವಿರಾಜ್ ಸುಕುಮಾರ್ ಅವರು ಈ ತರ ಸಿನಿಮಾ ಏನಕ್ಕೆ ಇರ್ಬೋದು ಅಂದ್ರೆ ನೀವು ಯೋಚನೆ ಮಾಡಬಹುದು. ಏನೋ ಒಂದು ಇಟ್ಟು ಕೊಟ್ಬಿಡ್ತು ಸಿನಿಮಾ ಅಂತ ಅಂದ್ರೆ ಅವರು ಲೋ ಬಜೆಟೆಡ್ ಸಿನಿಮಾಸ್ಗೆ ಮಾಡಕ್ ಹೋಗಲ್ಲ. ಮತ್ತೆ ಒಂದು ಕಮರ್ಷಿಯಲ್ ಬಿಲ್ಡಪ್ ಇಲ್ಲ, ಸ್ವಲ್ಪ ಕಾಮನ್ ಆಯ್ತು ಸ್ಟೋರಿ ಅಂದ್ರೆ ಎಲ್ಲ ಮಾಡಕ್ ಹೋಗಲ್ಲ. ಏನಕ್ಕೆ ಇಟ್ಟು ಕೊಟ್ಬಿಡಿದ್ರೆ ನಾನು ಇನ್ನು ಆ ಜಾನರ್ ಅಲ್ಲಿ ಥಿಂಕ್ ಮಾಡ್ಬೇಕು, ಆ ಲೆವೆಲ್ ಥಿಂಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂತಾರೆ. ಬಟ್ ಈ ಮಲಯಾಳಂ ಇಂಡಸ್ಟ್ರಿಯ ಆರ್ಟಿಸ್ಟ್ ಆಗಿರ್ಬೋದು, ಅಲ್ಲಿ ಆಕ್ಚುಲಿ ಏನಂದ್ರೆ ಡೈರೆಕ್ಟರ್ ಒಂದ್ ಪಿಕ್ಚರ್ ಅಲ್ಲಿ ಆಕ್ಟರ್ಸ್ ಆಗಿ ಮಾಡಿರ್ತಾರೆ, ಆಕ್ಟರ್ಸ್ ಕೆಲವೊಬ್ರು ಇನ್ನೊಂದು ಪಿಕ್ಚರ್ ನ ಡೈರೆಕ್ಟ್ ಮಾಡಿರ್ತಾರೆ. ಇವನ್ ಪೃಥ್ವಿರಾಜ್ ಸುಕುಮಾರ್ ಆಲ್ಸೋ ಅವರು ಡೈರೆಕ್ಷನ್ ವರ್ಕ್ ಹಂಗೆ ಇದೆ, ಅವ್ರದ್ದು ಕೆಲವೊಂದು ಪಿಕ್ಚರ್ ಗಳನ್ನ ನಾವು ನೋಡಿದೀವಿ. ಬಟ್ ಆದ್ರೂ ಸಲಾರ್ ಆದ್ಮೇಲೆ ಸಲಾರ್ ಒಂದ್ ಒಳ್ಳೆ ಹಿಟ್ ಕೊಡ್ತು. ಸರಿನಾ? ಆ ಸಲಾರ್ ಹಿಟ್ ಕೊಟ್ಟ ಮೇಲೆ ಪೃಥ್ವಿರಾಜ್ ಸುಕುಮಾರ್ ಅವರು ಈ ತರ ಸಿನಿಮಾ ಮಾಡಿದ್ದು ಒಂಥರ ಶಾಕಿಂಗ್. ಏನಕ್ಕೆ ಅಂತಂದ್ರೆ ಇದು ಆಕ್ಚುಲಿ ಅವರ ಒಂದು ಮೈಂಡ್ ಸೆಟ್ ಏನಂದ್ರೆ, ಕಮ್ಮಿ ಇನ್ವೆಸ್ಟ್ಮೆಂಟ್ ಜ್ಯಾದಾ ರಿಟರ್ನ್ಸ್. ಇನ್ವೆಸ್ಟ್ಮೆಂಟ್ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಪ್ರಾಫಿಟ್ ತೆಗಿಬೇಕು ಅನ್ನೋ ಒಂದು ಅವರ ಮೈಂಡ್ ಸೆಟ್. ಬಿಕಾಸ್ ಈ ಸಿನಿಮಾನು ಅಷ್ಟೇ ಏನು ಖರ್ಚಿಲ್ಲ, ಎಲ್ಲ ಕಮ್ಮಿ ಲೋ ಬಜೆಟೆಡ್ ಸಿನಿಮಾನೇ, ಎಲ್ಲ ಲೋಕಲ್ ಕೇರಳ ಲೋಕಲ್ ಪ್ಲೇಸಸ್ ಅಲ್ಲಿ ಶೂಟಿಂಗ್ ಆಗಿರೋದು. ಮತ್ತೆ ಗುರುವಾಯೂರ್ ಟೆಂಪಲ್ ಅಲ್ಲಿ ಶೂಟಿಂಗ್ ಆಗಿರೋದು. ಏನಕ್ಕೆ ಅಂದ್ರೆ ಟೈಟಲ್ ಮೀನಿಂಗ್ ಬಂದು ಇನ್ ಫ್ರಂಟ್ ಆಫ್ ಗುರುವಾಯೂರ್ ಟೆಂಪಲ್, ಗುರುವಾಯೂರ್ ಅಂತ ಬರುತ್ತೆ. ಸೊ ಅದೊಂದು ಲಾಸ್ಟ್ ಅಲ್ಲಿ ಒಂದು ದೇವರಿಗೆನೆ ಲಿಂಕ್ ಮಾಡೋ ತರ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ರೆ ಅದು ತುಂಬಾ ಚೆನ್ನಾಗಿದೆ. ಆಫ್ಟರ್ ಸಲಾರ್
ಲೈಕ್ ಅವ್ರು ಏನೇ ಮಾಡಿದ್ರು ಈ ಡಸಂಟ್ ಫರ್ಗೆಟ್ಸ್ ಇಸ್ ರೂಟ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಆ ಒಂದು ಕಮರ್ಷಿಯಲ್ ಆಗಿರ್ಬೋದು, ಒಂದು ಲೋ ಬಜೆಟ್ ಸಿನಿಮಾ ಆಗಿರ್ಲಿ, ನನಗೆ ಅದೇ ಪಿಕ್ಚರ್ ಎಂತ ದೊಡ್ಡ ಇಟ್ ಕೊಟ್ರು, ವಾಟ್ ಈಸ್ ಈಸ್ ದಟ್ ಅಷ್ಟೇನೆ. ಏನಕ್ಕೆ ಅಂತಂದ್ರೆ ಆಫ್ಟರ್ ಸೀಯಿಂಗ್ ದಿಸ್ ಮೂವಿ ಐ ರಿಯಲೈಸ್ ದಟ್ ನಾರ್ಮಲ್ ನನ್ನ ಥಾಟ್ ಬಂದಿದ್ದು ಎಷ್ಟೇ ಅಂತ ದೊಡ್ಡ ಇಟ್ ಕೊಟ್ಟಿದ್ರು ಇಂಥ ಒಂದು ಚಿಕ್ಕ ಸಿನಿಮಾ. ಯಾವ್ದು ಚಿಕ್ಕ ಸಿನಿಮಾ ಅಲ್ಲ, ಯಾವ್ದು ದೊಡ್ಡ ಸಿನಿಮಾ ಅಲ್ಲ, ಸಿನಿಮಾ ಅಂತ ಬಂದಾಗ ಸಿನಿಮಾನೇ. ಬಟ್ ಏನಕ್ಕೆ ಅಂದ್ರೆ ಕೆಲವರು ಒಂದು ಮೈಂಡ್ ಸೆಟ್ ಮಾಡಿಕೊಂಡಿರ್ತಾರೆ, ಹಿಟ್ಟು ಪ್ಯಾನ್ ಇಂಡಿಯಾ ಹಿಟ್ಟು, ಇವರು ಪ್ಯಾನ್ ಇಂಡಿಯಾ ಮೂವಿ ಮಾಡಿದವರೇನೆ. ಇವಾಗ ಕೇರಳಗೋಸ್ಕರ ಅಂದ್ರೆ ಆ ಮಲಯಾಳಂ ಸಿನಿಮಾದಲ್ಲಿ ಮೂವಿ ಮಾಡ್ತಿದ್ದಾರೆ ಅಷ್ಟೇನೆ ಸರಿನಾ. ಬಟ್ ಈ ಮೂವಿನ ಅವ್ರು ಪ್ಯಾನ್ ಇಂಡಿಯಾ ಮಾಡ್ಬೋದಾಗಿತ್ತು, ಬಿಕಾಸ್ ಸಲಾರ್ ವಾಸ್ ಅ ಪ್ಯಾನ್ ಇಂಡಿಯನ್ ಮೂವಿ. ಬಟ್ ಅವ್ರು ಮಾಡ್ಲಿಲ್ಲ, ಅವ್ರದೇ ಪ್ರೊಡಕ್ಷನ್ ಬಟ್ ಮಾಡ್ಲಿಲ್ಲ. ಬಟ್ ಆದ್ರೂ ಈ ಮೂವಿನ ಆದ್ರೆ ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡಿ, ಒನ್ ಟೈಮ್ ವಾಚಬಲ್ ಅಂತ ಉಳ್ಕೊಳ್ಳೋ ಮಟ್ಟಿಗೆಲ್ಲ ಏನಿಲ್ಲ. ಒಂದು ಕಾಮಿಡಿ ರೊಮ್ಯಾನ್ಸ್ ಜೊತೆಗೆ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್, ಕಾಮಿಡಿ ಡ್ರಾಮಾ, ಫ್ಯಾಮಿಲಿ ಡ್ರಾಮಾ, ವೆಡ್ಡಿಂಗ್ ಡ್ರಾಮಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಸೊ ಕೊಟ್ಟಿದ್ದ ದುಡ್ಡಿಗೆ ನನಗೇನು ಮೋಸ ಆಗ್ಲಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ನನಗೆ. ಸೊ ನೋಡ್ಕೊ ಬಂದು ಸಿನಿಮಾನ ನಿಮ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಸೊ ಸಿಗ್ತೀನಿ ಮುಂದಿನ ರಿವ್ಯೂಲಿ. ಸೊ ಇದೇ ತರ ರಿವ್ಯೂಸ್ ಕೊಡ್ತಾ ಇದ್ದೀನಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ರಿವ್ಯೂಲಿ. ಸೊ ಸೈನಿಂಗ್ ಆಫ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.